ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಜೆಡಿಎಸ್ ತದನಂತರದಲ್ಲಿ ರಾಜ್ಯದಲ್ಲಿಲ್ಲೋ ಒಂದು ಕಡೆ ಈಗ ಬೇಕಾಬಿಟ್ಟಿಯಾಗಿ ವರ್ತನೆ ತೋರಿಸ್ತಾ ಇದ್ದಾರಾ, ಅಥವಾ ಬಿಜೆಪಿ ಕಂಡ್ರೆ ಜೆಡಿಎಸ್ ಆಗ್ತಾ ಇಲ್ಲ, ಜೆಡಿಎಸ್ ಕಂಡ್ರೆ ಬಿಜೆಪಿಗೆ ಆಗ್ತಾ ಇಲ್ವಾ? ಮೈತ್ರಿ ದೂರ ದೂರ ಯಾರ್ಯಾರು ದೂರ ಆದ್ರು, ಯಾರ್ಯಾರನ್ನ ದೂರ ಮಾಡಿಕೊಂಡ್ರು ಅನ್ನೋದೇ ಪ್ರಶ್ನೆ ಈಗ. ಅಂದ್ರೆ ಕೇಂದ್ರಕ್ಕೆ ಹೋದ ನಂತರದಲ್ಲಿ ರಾಜ್ಯದ ಕಡೆ ಗಮನ ಕೊಡ್ತಿದ್ದಾರೆ ಕುಮಾರಸ್ವಾಮಿರು ಅನ್ನುವಂತ ಲೆಕ್ಕಾಚಾರ. ಅಂದ್ರೆ ರಾಜ್ಯದ ರಾಜಕಾರಣಕ್ಕೆ ವಾಪಸ್ ಬರ್ತಾರಂತೆ, ಮತ್ತೆ 2028ಕ್ಕೆ ಮುಖ್ಯಮಂತ್ರಿ ಆಗ್ತಾರಂತೆ. ಈ ಲೆಕ್ಕಾಚಾರದ ಚರ್ಚೆಗಳು ಜೋರಾಗಿತ್ತು. ಯಾಕಂದ್ರೆ ಅವರ ಒಂದಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ಸಮಾವೇಶಗಳಾಗಿರ್ಬೋದು, ಅವರ ಹೇಳಿಕೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಪುಷ್ಟಿಯನ್ನ ಕೊಡ್ತಾ ಇತ್ತು. ಯಾಕೋ ಇತ್ತೀಚೆಗೆ ಜೊತೆಗೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಕೂಡ ದೂರ 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 ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಬಿಜೆಪಿ ಜೊತೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಬಿಜೆಪಿ ಜೊತೆ ಬೆಂಬಲ ಕೊಡ್ತಾ ಇಲ್ಲ, ಬಿಜೆಪಿ ಜೊತೆ ಸಾಥ್ ಕೊಡ್ತಾ ಇಲ್ಲ, ಬಿಜೆಪಿಗೆ ಪರಿಪೂರ್ಣವಾಗಿರುವಂತ ಲೆಕ್ಕಾಚಾರದಲ್ಲಿ ಬೆಂಬಲ ನೀಡೋದ್ರ ಜೊತೆಗೆ ಏನನ್ನೂ ಕೂಡ ಕೊಡ್ತಾ ಇಲ್ಲ. ಅಲ್ಲೂ ಕೂಡ ನಾವೇ ಬೇರೆ ನೀವೇ ಬೇರೆ ಅನ್ನೋ ಹಾಗೆ ಬಿಜೆಪಿ ಜೊತೆ ಜೆಡಿಎಸ್ ನಾಯಕರು, ಜೆಡಿಎಸ್ ನ ಘಟಾನುಘಟಿಗಳು, ಕುಮಾರಸ್ವಾಮಿ ಅವರು ಅಂತರವನ್ನ ಕಾಯ್ದುಕೊಂಡ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೂಡ ರಾಜ್ಯದಲ್ಲಿ ವಿಶೇಷವಾಗಿರುವಂತಹ ಅಧಿವೇಶನವನ್ನ ಕರೆಯಲಾಗಿತ್ತು. ಆಗ ಎಲ್ಲಾ ರೀತಿಯಲ್ಲೂ ಅಂದ್ರೆ ಇದು ಒಂದು ಕಾರಣ ಆಗಿರಬಹುದು, ಹಿಂದೆ ನಡೆದಂತಹ ಹೋರಾಟಗಳು, ಯಾತ್ರೆಗಳು, ಪಾದಯಾತ್ರೆಗಳು, ಇದರ ಜೊತೆಗೆ ಆಡಳಿತ ಪಕ್ಷದ ವಿರುದ್ಧ ಮಾಡಿದಂತಹ ಎಲ್ಲಾ ಲೆಕ್ಕಾಚಾರದ ಹೋರಾಟಗಳು, ಇದರಲ್ಲಿ ಪರಿಪೂರ್ಣವಾಗಿ ಜೆಡಿಎಸ್ ಬೆಂಬಲ ಸರಿಯಾಗಿ ಸಿಕ್ಕಿಲ್ಲ. ಜೆಡಿಎಸ್ ನ ಬೆಂಬಲ ಪರಿಪೂರ್ಣವಾಗಿ ಸಿಗದೆ ಎಷ್ಟೋ ಹೋರಾಟಗಳು ಅರ್ಧಕ್ಕೆ ನಿಂತು ಹೋಗಿದ್ದಾವೆ, ಫಲ ಕೊಟ್ಟಿಲ್ಲ, ವಿಫಲ ಆಗಿದೆ, ಮೈತ್ರಿ ಕೂಡ ಎಲ್ಲೋ ಒಂದು ಕಡೆ ಬಿರುಕು ಉಂಟಾಗಿದೆ ಅನ್ನುವಂತ ಪ್ರಸಂಗಗಳು ಬಂದೇ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ